5 ಜಾವಗಳು ಸೇರಿ ಒಂದು ಒಕ್ಕೂಟದಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಒಗ್ಗಟ್ಟಾಗಿ ಭಾಳ ಸಂಭ್ರಮ ಸಡಗರದಿಂದ 11ನೇ ವರ್ಷ ಅದ್ಧೂರಿಯಾಗಿ ಎಲ್ಲ ನಮ್ಮ ಸಮಾಜದ ಮುಖಂಡರು ಸೇರಿ ಈ ಜಾತ್ರಾ ಮಹೋತ್ಸವವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತುಗಳನ್ನು ನಮ್ಮ ಕರ್ನಾಟಕದವರಿಗೆ ದೇವರು ಕರುಣಿಸಲಿ. ಅವ್ರಿಗಿನ್ನ 100 ವರ್ಷ ನಮ್ಮ MTB ನಾಗರಾಜ್ ಬರಬೇಕಾಗಿತ್ತು. ಆಕಸ್ಮಿಕವಾಗಿ ಬೇರೆ ವಿಧಾನಸೌಧದಲ್ಲಿ ಅಧಿವೇಶನ ಇರೋದರಿಂದ ಕಾರಣ ಬರೋಕ್ಕಾಗಿಲ್ಲ. ಅವರು ಕೂಡ ಅವರ ಆಶೀರ್ವಾದ ಕೂಡ ನಮ್ಮ ಕರ್ನಾಟಕದವರಿಗೆ ಇರ್ತದೆ. ಇವತ್ತು ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ನಮ್ಮ ಕರ್ನಾಟಕದವರಿಗೆ ಆಶೀರ್ವಾದ ಮಾಡಿ ಅವರಿಂದ 100 ವರ್ಷ ಆರೋಗ್ಯವಾಗಿ ಮಾಡಲಿ. ಅವ್ರು ಕೋರಿರ್ತಕ್ಕಂಥ ಸಕಲ ಸಂಪತ್ತುಗಳನ್ನೆಲ್ಲ ದೇವರು ರಾಮೇಶ್ವರ ಕೊಡಲಿ ಅಂತ ಕೂಡ ನಾನು ಈ ದೇವಸ್ಥಾನದ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರಿಗೆ ಇನ್ನೂ ಜನಸೇವೆ ಮಾಡೋ ಭಾಗ್ಯ ಕೊಡಲಿ, ಈ ಸಮಾಜ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಕೂಡ ನಾನು ಹೇಳ್ತಾ, ಈ ರಾಮೇಶ್ವರ ಸ್ವಾಮಿ ಎಲ್ಲ ಭಕ್ತ ಮಹೇಶ್ವರ ಕೂಡ ದೇವರು ಒಳ್ಳೇದು ಮಾಡಿ ಎಲ್ಲ ಸಿದ್ಧಾರ್ಥಗಳನ್ನು ಕರುಣಿಸಲಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಜೈ ರಾಮೇಶ್ವರ. ನಮ್ದು ಆರುದೇವರು ಒಕ್ಕೂಟದ ಸಮಿತಿ ಅಪ್ಸನದಲ್ಲಿ ಆರುದೇವರು ಒಕ್ಕೂಟದ ದೇವಸ್ಥಾನ ಇದೆ. ಅದು ಒಟ್ಟಿಗೆ 11 ವರ್ಷಕ್ಕೊಂದ್ಸತಿ ನಾವು ದೇವರು ಮಾಡ್ತೀರಿ. ದೊಡ್ಡ ಜಾತ್ರೆಯಿಂದ ಮಾಡ್ತೀರಿ. ಮೊದಲು ಬಿದ್ರಳ್ಳಿದ್ದು ಶುರು ಮಾಡ್ತೀರಿ. ಬಿದ್ರಳ್ಳಿಯಿಂದ ವಾಗಟಕ್ಕ. ಇದು ವಾಗಟದಲ್ಲಿ ನಾವು ಅತಿ ವಿಜೃಂಭಣೆಯಿಂದ ಮಾಡ್ಬೇಕಂತ ಅಂದ್ಬಿಟ್ಟು 3 ದಿವಸದಿಂದ ನಿನ್ನೆ ಕೂಟವಾಯಿತು. ಇವತ್ತು ಒಳೆ ಆಡೋದು, ನಾಳೆ ದೀಪ ತೆಗೆದುಕೊಳ್ಳೋದು. ನಾವು ಇದು ನಮ್ಮ ಕಾರ್ಯಕ್ರಮ. ಪೂಜಾ ಕಾರ್ಯಕ್ರಮದಲ್ಲಿ ಪೂಜಾ ಕುಣಿತ, ಗೊರವರ ಕುಣಿತ, ಆಮೇಲೆ ಪವಾಡ, ತಲೆ ಮೇಲೆ ತೆಂಗಿನಕಾಯಿ ಹೊಡೆದು ಪವಾಡದ ಕಾರ್ಯಕ್ರಮ, ನಮ್ಮ ಕುರುಬರ ಜನಾಂಗದಲ್ಲಿ ಏನೋ ನಡೀತದೋ ಎಲ್ಲ ಇವತ್ತು ನಡೆತು. ಇಲ್ಲಿಂದ ನಾವು ವರದರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿಂದ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ಕೆರೆನಲ್ಲಿ ಸ್ನಾನ ಮಾಡ್ಕೊಂಡು ದೇವರಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ನಾವು ಅಲ್ಲಿಂದ ಮತ್ತೆ ವರದರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪವಾಡ ನಡೆಸಿ ಆ ಜನಗಳಿಗೆಲ್ಲವನ್ನು ಪವಾಡ ಅಂದ್ರೆ ಏನು, ಕುರುಬರ ಜನಾಂಗ ಅಂದ್ರೆ ಏನು, ಕುರುಬರು ದೇವತೆಗಳು ಹೆಂಗಿರ್ತಾರೆ ಅದೆಲ್ಲ ಅವ್ರಿಗೆ ತಿಳಿಸ್ಕೊಟ್ಟು ತಿರ್ಗಿ ಅಲ್ಲಿಂದ ಸೀದಾ ನಾವು ಸ್ವಸ್ಥಳಕ್ಕೆ ಬಂದು ಸ್ವಸ್ಥಳದಲ್ಲಿ ಇಲ್ಲಿ ಒಂದು 6,000 ಜನಕ್ಕೆ 7,000 ಜನಕ್ಕೆ ಊಟ ಮಾಡಿದಿರಿ. ಆಮೇಲೆ ಎಲ್ಲಾರ್ಗು ಒಂದು ಬೀಡಾರ, ಯಾಕಂದ್ರೆ ಇಲ್ಲಿ ಯಾವ್ದು ಮನೆಗಳಿಲ್ಲ, ಎಲ್ಲಾರ್ಗು ಒಂದೊಂದು ಕುಟುಂಬಕ್ಕೆ ಒಂದು ಬೀಡಾರ ಮಾಡಿದಿರಿ. ಪಕ್ಕದಲ್ಲಿ ಸ್ಟೇಜ್ ಹಾಕಿದಿರಿ. ಸಾಯಂಕಾಲ ಭರತನಾಟ್ಯ ಇದೆ ಕೋಲು ರಮೇಶ್ ಅವ್ರ ಕಡೆಯಿಂದ. ಇಂಥ ಮುಂತಾದ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬಿದರಳ್ಳಿ ಆಯ್ತು, ವಾಗಟ ಆಯ್ತು. ವಾಗಟ ಆದ್ಮೇಲೆ ಅಪ್ಸಂದ್ರದಲ್ಲಿ ನಡೀತದೆ. ಭಾನುವಾರ ಅವ್ರದ್ದು ಒಳೆ ಆಟ ಇರುತ್ತೆ. ಅದಾದ್ಮೇಲೆ 4, 5, 6 ತಾವರೆಕೆರೆಯಲ್ಲಿ ನಡೀತದೆ. ತಾವರೆಕೆರೆ ಮತ್ತೆ ಬಾಣಮಕ್ಕನಹಳ್ಳಿ. ತಾವರೆಕೆರೆಯಲ್ಲಿ 2 ಸಿದ್ದೇದೇವರು, ರಾಮೇದೇವರು. ತಾವರೆಕೆರೆಯಲ್ಲಿ ಬೃಹತ್ ಜನಾಂಗ ಸೇರ್ತಾರೆ. ಸಿದ್ದರಾಮಯ್ಯನವರು ಬರ್ತಾರೆ. ಅವರು ಒಳ್ಳೆ ಜಾಗೃತಿ ಸಮಾವೇಶ ಮಾಡ್ತಾರೆ. ತುಂಬಾ ಚೆನ್ನಾಗಿರ್ತದೆ. ನನ್ನ ಹೆಸರು ಕರಿನಾಗಪ್ಪ. ಈ ವಾಗಡ ದೇವಸ್ಥಾನದ ಕುಲಗೌಡ್ರು. ಬಹಳ ಹಿಂದೆ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ವಾಗಡ ರಾಮೇಶ್ವರ ದೇವರು ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತಂತ ನಮ್ಮ ತಂದೆ ತಾತಂದರು ಎಲ್ಲ ಹೇಳ್ತಾ ಇದ್ರು. ಅಲ್ಲಿ ಹೋಗಿ ಯಾರೋ ಒಬ್ಬ ಮುಟ್ಟಾದ ಹೆಂಗಸು ಹೋಗಿ ಅಲ್ಲಿ ದೇವಸ್ಥಾನ ಬಾಗಿಲು ನಿಂತವಾಗ ದೇವರಿಗೆ ಅಪಚಾರ ಆಯಿತು ಅಂದ್ಬಿಟ್ಟು ಅವ್ರ ದೇವಸ್ಥಾನನೇ ತಳ್ಳಿಬಿಟ್ಟು ದಿನ್ನಿನಲ್ಲಿ ಬಂದು ನೆನಕಾಡಿದ್ದಾರೆ. ನಮ್ಮ ತಾತನೂ ನಮ್ಮ ತಂದೆಯವರು ಹೇಳ್ತಾ ಇದ್ದಿದ್ದ ಪ್ರಕಾರ. ಆಗ ಹಿಂದಿನ ಕಾಲದಲ್ಲಿ ಊರು ದನಗಳೆಲ್ಲ ಒಬ್ಬ ಗೌಡರು ಸಮೇತವಾಗಿ ಒಬ್ಬರು ಕೂಲಿ ಆಳ್ಬಿಟ್ಟು ದಿನ್ನೆ ಕೊಡೋದು ಮೇಯಿಸ್ತಾ ಇದ್ದೆಲ್ಲ ದಿನ್ನೆ ಕಾಡೋದು. ಆಗ ದೇವರು ಇಲ್ಲಿ ಬಂದು ಅಲ್ಲಿ ಬಿಟ್ಟು ಹಸು ಏನಾಗ್ತೈತೆ ಅಂತಂದರೆ ಊರು ಗೌಡನದು ಹಸು ಹಾಲು ಮನೆಗೆ ಕೊಡ್ದಿರ ಇಲ್ಲಿ ಬಂದು ಹಾಲು ಕೊಡೋದಂತೆ. ಉತ್ತಕ್ಕೆ 4 ಕಾಲು ಹಾಕ್ಬಿಟ್ಟು ದೇವರು ಭಕ್ಷಣೆ ಮಾಡ್ತಾ ಇದ್ದಂತೆ. ಕೆಚ್ಚಲು ನಡೆದು ಹಾಲು ಕುಡಿತಾ ಇದ್ದಂತೆ. ಆವಾಗ ಎಲ್ಲರೂ ಊರಿನವರೆಲ್ಲನೂ ಬಂದು ನೋಡಿ ಯಾರ್ದೋ ನಮ್ಮ ಹಸು ಹಾಲೇ ಕೊಡೈತಲ್ಲ ಅಂತ ಊರು ಪ್ರಚಾರ ಮಾಡ್ರಿ ಪಟೇಲು. ಆಮೇಲೆ ಬಂದು ಎಲ್ಲರೂ ಹಸುವಿಂದೇನೆ ಬಂದು ನೋಡಿದವಾಗ ಇಲ್ಲಿ ಉತ್ತದಕ್ಕೆ ಕಾಲು ಹಾಕ್ಬಿಟ್ಟು ದೇವರು ಮಲೆಯನ್ನು ಚೀಪ್ತಾ ಇದ್ದಂತೆ. ಅದಕ್ಕೆ ಒಬ್ಬ ಮುಸಲ್ಮಾನರು ಇದೇನು ದೇವರು ದೇವನು ಅಂತೇಳಿ ಇದು ಮಾಡಿ ಬಂದೂಕಿತ್ತಂತೆ. ಅವಾಗ ಹೊಡಿಯೋಕೆ ಹೋದ್ನಂತೆ. ಅವ್ನು ಹಂಗೆ ಇದ್ದೇ ಬಿದ್ದು ರಗ್ಗಡ್ಡಿಗಳು ಕಟ್ಕೊಂಡು ಸೊತ್ತೋದಂತೆ. ಆವತ್ತು ರಾತ್ರಿಗೆ ದೇವರು ಊರು ಗೌಡ್ನ ಕನಸಿನಲ್ಲಿ ಹೋಗ್ಬಿಟ್ಟು, ನಾನು ಹಿಂಗೆ ಕುರುಬರ ದೇವರು ಇಲ್ಲಿ ಭಿನ್ನ ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ನಾನು ದಿನ್ನೇನಾಗಿ ನೆನ್ಕೊಂಡಿದ್ದೀನಿ, ಇಲ್ಲಿ ಒಂದು ನನಗೆ ನೆರಳು ಮಾಡಿಕೊಡುವಂತ
ಗೌಡ್ನ ಕೇಳೋದನ್ನು ಗೌಡ್ನು ಇಲ್ಲಿ ಕಲ್ಲಿನಲ್ಲಿ ಸ್ವಲ್ಪ ಮಂಟಗಳ ಥರ ಮಾಡಿ ಆಮೇಲೆ ಇಲ್ಲಿ ಮಾಡ್ತಾಯಿದ್ರು ಸಾವಿರಾರು ವರ್ಷಗಳಿಂದ. ಆಮೇಲೆ ಈಗ ನಾವೆಲ್ಲ ತಯಾರು ಮಾಡಿ ಎಲ್ಲ ಸ್ವಲ್ಪ ಅನುಕೂಲ ಆಗಿರೋದ್ರಿಂದ ದೇವಾಲಯ ಕಟ್ಟಿ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ. ಹಿಂದಿಂದ ಪೂರ್ವ ಹಿಸ್ಟ್ರಿ ಇದು. ನಿಮ್ಮ ಹೆಸರು ಸರ್? BC ಮುನಿರಾಮಯ್ಯ ಅಂತ. ಓಕೆ. ನಮ್ಮ ತಂದೆಯವರು ಹೊಡೆದ್ರಂತೆ ಇಲ್ಲೆಲ್ಲ ನಡವಾಣಿ ಗಿಡಗಳು ಒಂದೊಂದು ಎತ್ತರ ಇದ್ದುವಂತೆ ಕಾಡಿದ್ದವಾಗ ಆ ದೇವರು ಆ ಮಧ್ಯದಾಗ ಬಂದು ಮಗುವಾಗಿ ಬಂದು ಆ ಹಸು ಬಂದು ಆ ಊರು ದನ ಬಿಡ್ತಾನೆ ಬಂದು ಇಲ್ಲಿ ಹುತ್ತದ ಹತ್ರ ಬರೋದು. ಆ ಹಿಂದೆನೇ ಊರು ಜನ ಎಲ್ಲ ಬಂದು ನೋಡಿದವಾಗ ಮಗು ಆಗಿ ಕುಡಿತಾ ಇತ್ತು. ಇದು ಪೂರ್ವ ಹಿಸ್ಟ್ರಿ ಇದು. ಓಕೆ.